ಸತತ ಒಂದು ತಿಂಗಳಿಂದ ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ಟೀಮು ಪ್ರಾಕ್ಟೀಸ್ನಲ್ಲಿ ತೊಡ್ಕೊಂಡಿದ್ದಾರೆ CCL ಆಡೋಕ್ಕೋಸ್ಕರ. ಯಾವ ರೀತಿ ಪ್ರಾಕ್ಟೀಸ್ನಲ್ಲಿ ಮುಳುಗಿದ್ದಾರೆ ನೀವೇ ನೋಡಿ. ರಾಜೀವ್ ಸರ್, ಸ್ವಲ್ಪ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತೀವಿ. ಹೇಳಿ. ಪ್ರಾಕ್ಟೀಸ್ ಹೇಗೆ ನಡೀತಾ ಇದೆ? ತುಂಬ ಚೆನ್ನಾಗ್ತದೆ ಪ್ರಾಕ್ಟೀಸು. ಎಷ್ಟು ದಿವಸನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಈ ವರ್ಷನೇ ಕಮ್ಮಿ ಆ್ಯಕ್ಚುಲಿ, ಅಬೌಟ್ 25 ಡೇಸ್ ಮಾಡಿದ್ದೀವಿ, 20 ದಿವಸ ಮ್ಯಾಕ್ಸಿಮಮ್. ಹೆಂಗಿತ್ತು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಿಮ್ಮ? ಆ್ಯಕ್ಚುಲಿ ಇಂಜುರೀಸ್ ಜಾಸ್ತಿ ಇದೆ, ಮ್ಯಾನೇಜ್ ಮಾಡ್ತಾ ಇದ್ದಾರೆ ಹುಡುಗರೆಲ್ಲ, ಬಟ್ ಒಳ್ಳೆ ಫನ್ ಇದೆ. ಈ ಸರಿ ನಿಮ್ಮ ಸಿಕ್ಸರ್ ಹಾಗೆ ಬರುತ್ತಾ? ಅದು ಗ್ಯಾರಂಟಿ, ಅದು ಯಾವಾಗಲೂ ಬಂದೇ ಬರುತ್ತೆ. ಈ ವರ್ಷ ಸ್ವಲ್ಪ ಗೆಲ್ಲಿಂಗ್ ಕಾಸ್ ಅಂದರೆ ವಿನ್ನಿಗೆ ಹತ್ರವಾಗಲಿ ಅಂತ ನಾನು ದೇವ್ರು ಬಿಡ್ಕೊತೀನಿ. ಸುದೀಪ್ ಸರ್ ನಿಮಗೆ ಟಿಪ್ಸ್ ಏನು ಕೊಟ್ಟಿದ್ದಾರೆ? ಏನು ಸದ್ಯಕ್ಕೆ ಟಿಪ್ಸ್ ಅಂತೇನಿಲ್ಲ, ಮ್ಯಾಚ್ ಶುರು ಆಗಬೇಕು, ಗೇಮ್ ಪ್ಲ್ಯಾನ್ ಮ್ಯಾಚ್ ಇರೋವಾಗುತ್ತೆ. ಇವಾಗ ಸದ್ಯಕ್ಕೇನಿಲ್ಲ. ಪ್ರಾಕ್ಟೀಸ್ ಎಲ್ಲ ಎಲ್ಲಿ ಮಾಡ್ಕೊಂಡಿದ್ರಿ ನೀವು? ಪ್ರಾಕ್ಟೀಸ್ ಇಲ್ಲಿ ಪೆಂಡಲ್ಟನ್ ಪಾರ್ಕ್ ಅಂತ, ಇಲ್ಲಿಂದ ಒಂದು ಸ್ವಲ್ಪ ದೂರ, ಹೆಣ್ಣೂರು ಹತ್ರ. ಫುಲ್ ಪ್ರಾಕ್ಟೀಸ್ ಅಲ್ಲೇ ಮಾಡಿದ್ದು ನಾವು, ಪ್ಲಸ್ ಮ್ಯಾಚಸ್ ಆಡಿದ್ವಿ BGS ಅಲ್ಲಿ. ಯಾಕೆ ನೀವು ಡಯಟ್ ಮಾಡ್ತಿಲ್ವಾ ಏನು ಕತೆ? ಯಾಕೆಂದರೆ ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀರಲ್ಲ. ಹೌದು, ನನ್ನ ಪಾತ್ರಕ್ಕೆ ನಾನು ವೆಯ್ಟ್ ಗೇನ್ ಆಗಿದ್ದೆ. ರಾಘವನ್ ಪಾತ್ರಕ್ಕೆ, ಕಾಲೋನಿ ಸಿನಿಮಾದು. ಪಟ್ಟಂತ ಇಳಿಸೋಕ್ಕಾಗಲ್ಲ, 20 ದಿವಸ ಪ್ರಾಕ್ಟೀಸ್ ಅಷ್ಟೇ, ಅಟ್ಲೀಸ್ಟ್ 2 ತಿಂಗಳು ಬೇಕು. ನೋಡೋಣ, ಆದಷ್ಟು ಫ್ಲೆಕ್ಸಿಬಿಲಿಟಿ ಇಟ್ಕೊಂಡಿದ್ದೀನಿ. ಹೇಗೆ ಓಡ್ತಾ ಇದೆ ನಿಮ್ಮ ಸಿನಿಮಾ? ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ, ರೆಸ್ಪಾನ್ಸ್ ಚೆನ್ನಾಗಿದೆ. ಬಟ್ ಥಿಯೇಟ್ರ್ಗಳು ಉಳಿಸ್ಕೊಳ್ಳೋದೇ ಕಷ್ಟ ಆಗಿದೆ ಇವಾಗ. ಒಂದು ವಾರಕ್ಕೆ 12 ಸಿನಿಮಾ, 10 ಸಿನಿಮಾ, ಅದೊಂದೇ ಒಂದು ಪ್ರಾಬ್ಲಮ್ ಆಗಿದೆ, ನೋಡಬೇಕು. ಓಕೆ, ಆಲ್ ದ ಬೆಸ್ಟ್. ನಾಳೆ ತೆಲುಗು ಜೊತೆ ಆಡ್ತಿದ್ದೀರಾ, ಯಾವ ಥರ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಾ? ಬಿಕಾಸ್ ಅವರು ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಏನು ತೆಲುಗು ವಾಸ್ ಅ ಗುಡ್ ಟೀಮ್ ಆಲ್ವೇಸ್. ಅವ್ರ ಜೊತೆ ಆಡೋದಕ್ಕೆ ಒಂದು ಖುಷಿ ಇದೆ. ಯಾವಾಗಲೂ ಸಣ್ಣ ಮಿಸ್ಟೇಕ್ಸೇ ಗೇಮನ್ನು ದೂರ ತೊಗೊಂಡೋಗುತ್ತೆ. ಆ ಒಂದು ಸಣ್ಣ ಮಿಸ್ಟೇಕ್ಸ್ ನಾಳೆ ಮಾಡಬಾರ್ದು ಅಂತ ಪ್ರೇ ಮಾಡಬೇಕಷ್ಟೇ, ಆವಾಗ ಚೆನ್ನಾಗಿ. ಎಲ್ಲ ಒಂದು ಕಡೆ ಅದು ಟಫ್ ಟೀಮ್ ಅಂತಲೇ ಹೇಳ್ಬೋದಲ್ಲ ನಮಗೆ? ಹೌದು, ಡೆಫಿನೆಟ್ಲಿ ತೆಲುಗು ವಾರಿಯರ್ಸ್ ಒಳ್ಳೆ ಟೀಮ್. ಸಿಂಪಲ್ ಮಿಸ್ಟೇಕ್ಸ್ ಗೇಮ್ ಹಾಳಾಗ್ಬಿಡುತ್ತೆ. ಸೊ ಆ ಮಿಸ್ಟೇಕ್ಸ್ ನಮ್ಮ ಕಡೆಯಿಂದ ಆಗದೇ ಇರಲಿ ಅಂತ ದೇವರಲ್ಲಿ ಬಿಡ್ಕೊಂಡು ನಾಳೆ ಗೆಲ್ಲಬೇಕು. ಆ್ಯಕ್ಚುಲಿ ಫಸ್ಟ್ ಮ್ಯಾಚ್ ಅಲ್ವಾ, ಸೊ ಗೆಲ್ಲಬೇಕು ಅನ್ನೋ ಕುತೂಹಲ ಜಾಸ್ತಿ ಇದೆ. ಯಾಕೆ ಅಂತ ಹೇಳಿದ್ರೆ ನೀವು ಸಿಕ್ಸರ್ ಬಾರಿಸ್ತೀರಿ, ಯಾಕೆ ಇನ್ನೇನು ಸೋಲ್ಬೇಕು ಅನ್ನೋ ರೇಂಜಲ್ಲಿ ನೀವು ಸಿಕ್ಸರ್ ಹಂಗೆ ಬರ್ತಿರುತ್ತಲ್ಲ, ಅದು ಹೆಂಗಿರುತ್ತೆ ಎನರ್ಜಿ ಸ್ಟಾರ್ಟಿಂಗ್? ಏನಿಲ್ಲ, ಡೆಫಿನೆಟ್ಲಿ ಒಂದು ಒಳ್ಳೆ ಫಾರ್ಮ್, ಒಂದು 2 ಬಾಲ್ ಮಿಡ್ಲಾಗೋದಷ್ಟೇ ಕಾಯ್ಕೊಂಡಿರ್ತೀವಿ ನಾವು. ಒಂದು 2 ಬಾಲ್ ಮಿಡ್ಲಾದರೆ ಆರಾಮಾಗಿ ಗ್ಯಾರಂಟಿ ರನ್ಸ್ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಆಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಈ ವರ್ಷ. ಫೈನಲ್ಸಿಗೆ ಬರೋ ಟೀಮ್ ಅಂತಂದರೆ ಮಿಸ್ಟೇಕ್ಸ್ ಮಾಡಲೇಬೇಕು ಅಂತ ಏನಿಲ್ಲ, ಒಂದು ಮಿಸ್ಟೇಕ್ ಅವೇ ಗೇಮ್ ಹಾಳಾಗುತ್ತೆ ಅಷ್ಟೇ. ಬಟ್ ಫೈನಲ್ಸ್ವರೆಗೂ ಬಂದಿದ್ದೀವಿ. ಈ ವರ್ಷ ಒಂದು ಹೆಜ್ಜೆ ಮುಂದೆ ಫೈನಲ್ಸ್ ಗೆಲ್ಲಬೇಕು ಅನ್ನೋ ಒಂದು ಆಸೆ. ಎಲ್ಲ ಸಪೋರ್ಟು ಪ್ರೇಯರ್ಸ್ ನಮ್ಮಲ್ಲಿ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು. ರಾಜೀವ್, ಏನಂತಂದರೆ ಕೆಲವ್ರಿಗೆ ಎಷ್ಟು ಜನ ಟಿಕೆಟ್ ಹೇಗೆ ಯಾವ ಥರ ಎಲ್ಲಿ ನಡೆಯುತ್ತೆ ಎಷ್ಟು ಗಂಟೆಗೆ ಅಂತ ಕೆಲವ್ರಿಗೆ ಗೊತ್ತಿಲ್ಲ. ನಿಮ್ಮ ಮುಖಾಂತರ ಹೇಳೋದಾದರೆ ಟಿಕೆಟ್ಸ್ ದೇವರನಾಗ್ಲೂ ಒಬ್ಬ ಪ್ಲೇಯರಾಗಿ ನಾನೇ ಹೇಳ್ತಾ ಇದ್ದೀನಿ, ನನಗೆ ಕೇಳ್ತಿರೋ ಫ್ರೆಂಡ್ಸಿಗೆ ಟಿಕೆಟ್ಸ್ ಕೊಡೋಕ್ಕಾಗಿಲ್ಲ. ಐ ಆಮ್ ರಿಯಲಿ ಸಾರಿ. ಟಿಕೆಟ್ಸ್ ಈ ವರ್ಷ ತುಂಬ ಚೆನ್ನಾಗಿ ಸೇಲ್ಸ್ ಆಗಿದೆ. ಸ್ಟೇಡಿಯಂ ಫುಲ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಪ್ರಾಬ್ಲಿ ಒಂದು 10-12 ಟಿಕೆಟ್ಸ್ ಒಬ್ಬ ಪ್ಲೇಯರಾಗಿ ನನಗೂ ಸಿಕ್ಕಿರೋದು ಕೂಡ. ಡೆಫಿನೆಟ್ಲಿ ಈ ವರ್ಷ ಫುಲ್ ಸ್ಟೇಡಿಯಂ ಆಗುತ್ತೆ. ಸೊ ನಾವೆಲ್ಲರೂ ನಾಳೆ ಇಷ್ಟೊತ್ತಿಗೆ ಒಂದು ಅನ್ನೋ ಒಂದು ಅಲೆ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ಸ್ಟೇಡಿಯಮಲ್ಲಿ ಸಿಗೋಣ, ಮ್ಯಾಚ್ ಗೆಲ್ತೀವಿ, ನಿಮ್ಮನ್ನು ಖುಷಿ ಪಡಿಸ್ತೀವಿ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್ ರಾಜೀವ್. ಸತತ ಒಂದು ತಿಂಗಳಿಂದ ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ಟೀಮು ಪ್ರಾಕ್ಟೀಸ್ನಲ್ಲಿ ತೊಡ್ಕೊಂಡಿದ್ದಾರೆ CCL ಆಡೋಕ್ಕೋಸ್ಕರ. ಯಾವ ರೀತಿ ಪ್ರಾಕ್ಟೀಸ್ನಲ್ಲಿ ಮುಳುಗಿದ್ದಾರೆ ನೀವೇ ನೋಡಿ. ರಾಜೀವ್ ಸರ್, ಸ್ವಲ್ಪ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತೀವಿ. ಹೇಳಿ. ಪ್ರಾಕ್ಟೀಸ್ ಹೇಗೆ ನಡೀತಾ ಇದೆ? ತುಂಬ ಚೆನ್ನಾಗ್ತದೆ ಪ್ರಾಕ್ಟೀಸು. ಎಷ್ಟು ದಿವಸನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಈ ವರ್ಷನೇ ಕಮ್ಮಿ ಆ್ಯಕ್ಚುಲಿ, ಅಬೌಟ್ 25 ಡೇಸ್ ಮಾಡಿದ್ದೀವಿ, 20 ದಿವಸ ಮ್ಯಾಕ್ಸಿಮಮ್. ಹೆಂಗಿತ್ತು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಿಮ್ಮ? ಆ್ಯಕ್ಚುಲಿ ಇಂಜುರೀಸ್ ಜಾಸ್ತಿ ಇದೆ, ಮ್ಯಾನೇಜ್ ಮಾಡ್ತಾ ಇದ್ದಾರೆ ಹುಡುಗರೆಲ್ಲ, ಬಟ್ ಒಳ್ಳೆ ಫನ್ ಇದೆ. ಈ ಸರಿ ನಿಮ್ಮ ಸಿಕ್ಸರ್ ಹಾಗೆ ಬರುತ್ತಾ? ಅದು ಗ್ಯಾರಂಟಿ, ಅದು ಯಾವಾಗಲೂ ಬಂದೇ ಬರುತ್ತೆ. ಈ ವರ್ಷ ಸ್ವಲ್ಪ ಗೆಲ್ಲಿಂಗ್ ಕಾಸ್ ಅಂದರೆ ವಿನ್ನಿಗೆ ಹತ್ರವಾಗಲಿ ಅಂತ ನಾನು ದೇವ್ರು ಬಿಡ್ಕೊತೀನಿ. ಸುದೀಪ್ ಸರ್ ನಿಮಗೆ ಟಿಪ್ಸ್ ಏನು ಕೊಟ್ಟಿದ್ದಾರೆ? ಏನು ಸದ್ಯಕ್ಕೆ ಟಿಪ್ಸ್ ಅಂತೇನಿಲ್ಲ, ಮ್ಯಾಚ್ ಶುರು ಆಗಬೇಕು, ಗೇಮ್ ಪ್ಲ್ಯಾನ್ ಮ್ಯಾಚ್ ಇರೋವಾಗುತ್ತೆ. ಇವಾಗ ಸದ್ಯಕ್ಕೇನಿಲ್ಲ. ಪ್ರಾಕ್ಟೀಸ್ ಎಲ್ಲ ಎಲ್ಲಿ ಮಾಡ್ಕೊಂಡಿದ್ರಿ ನೀವು? ಪ್ರಾಕ್ಟೀಸ್ ಇಲ್ಲಿ ಪೆಂಡಲ್ಟನ್ ಪಾರ್ಕ್ ಅಂತ, ಇಲ್ಲಿಂದ ಒಂದು ಸ್ವಲ್ಪ ದೂರ, ಹೆಣ್ಣೂರು ಹತ್ರ. ಫುಲ್ ಪ್ರಾಕ್ಟೀಸ್ ಅಲ್ಲೇ ಮಾಡಿದ್ದು ನಾವು, ಪ್ಲಸ್ ಮ್ಯಾಚಸ್ ಆಡಿದ್ವಿ BGS ಅಲ್ಲಿ. ಯಾಕೆ ನೀವು ಡಯಟ್ ಮಾಡ್ತಿಲ್ವಾ ಏನು ಕತೆ? ಯಾಕೆಂದರೆ ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀರಲ್ಲ. ಹೌದು, ನನ್ನ ಪಾತ್ರಕ್ಕೆ ನಾನು ವೆಯ್ಟ್ ಗೇನ್ ಆಗಿದ್ದೆ. ರಾಘವನ್ ಪಾತ್ರಕ್ಕೆ, ಕಾಲೋನಿ ಸಿನಿಮಾದು. ಪಟ್ಟಂತ ಇಳಿಸೋಕ್ಕಾಗಲ್ಲ, 20 ದಿವಸ ಪ್ರಾಕ್ಟೀಸ್ ಅಷ್ಟೇ, ಅಟ್ಲೀಸ್ಟ್ 2 ತಿಂಗಳು ಬೇಕು. ನೋಡೋಣ, ಆದಷ್ಟು ಫ್ಲೆಕ್ಸಿಬಿಲಿಟಿ ಇಟ್ಕೊಂಡಿದ್ದೀನಿ. ಹೇಗೆ ಓಡ್ತಾ ಇದೆ ನಿಮ್ಮ ಸಿನಿಮಾ? ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ, ರೆಸ್ಪಾನ್ಸ್ ಚೆನ್ನಾಗಿದೆ. ಬಟ್ ಥಿಯೇಟ್ರ್ಗಳು ಉಳಿಸ್ಕೊಳ್ಳೋದೇ ಕಷ್ಟ ಆಗಿದೆ ಇವಾಗ. ಒಂದು ವಾರಕ್ಕೆ 12 ಸಿನಿಮಾ, 10 ಸಿನಿಮಾ, ಅದೊಂದೇ ಒಂದು ಪ್ರಾಬ್ಲಮ್ ಆಗಿದೆ, ನೋಡಬೇಕು. ಓಕೆ, ಆಲ್ ದ ಬೆಸ್ಟ್. ನಾಳೆ ತೆಲುಗು ಜೊತೆ ಆಡ್ತಿದ್ದೀರಾ, ಯಾವ ಥರ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಾ? ಬಿಕಾಸ್ ಅವರು ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಏನು ತೆಲುಗು ವಾಸ್ ಅ ಗುಡ್ ಟೀಮ್ ಆಲ್ವೇಸ್. ಅವ್ರ ಜೊತೆ ಆಡೋದಕ್ಕೆ ಒಂದು ಖುಷಿ ಇದೆ. ಯಾವಾಗಲೂ ಸಣ್ಣ ಮಿಸ್ಟೇಕ್ಸೇ ಗೇಮನ್ನು ದೂರ ತೊಗೊಂಡೋಗುತ್ತೆ. ಆ ಒಂದು ಸಣ್ಣ ಮಿಸ್ಟೇಕ್ಸ್ ನಾಳೆ ಮಾಡಬಾರ್ದು ಅಂತ ಪ್ರೇ ಮಾಡಬೇಕಷ್ಟೇ, ಆವಾಗ ಚೆನ್ನಾಗಿ. ಎಲ್ಲ ಒಂದು ಕಡೆ ಅದು ಟಫ್ ಟೀಮ್ ಅಂತಲೇ ಹೇಳ್ಬೋದಲ್ಲ ನಮಗೆ? ಹೌದು, ಡೆಫಿನೆಟ್ಲಿ ತೆಲುಗು ವಾರಿಯರ್ಸ್ ಒಳ್ಳೆ ಟೀಮ್. ಸಿಂಪಲ್ ಮಿಸ್ಟೇಕ್ಸ್ ಗೇಮ್ ಹಾಳಾಗ್ಬಿಡುತ್ತೆ. ಸೊ ಆ ಮಿಸ್ಟೇಕ್ಸ್ ನಮ್ಮ ಕಡೆಯಿಂದ ಆಗದೇ ಇರಲಿ ಅಂತ ದೇವರಲ್ಲಿ ಬಿಡ್ಕೊಂಡು ನಾಳೆ ಗೆಲ್ಲಬೇಕು. ಆ್ಯಕ್ಚುಲಿ ಫಸ್ಟ್ ಮ್ಯಾಚ್ ಅಲ್ವಾ,
ಸೊ ಗೆಲ್ಲಬೇಕು ಅನ್ನೋ ಕುತೂಹಲ ಜಾಸ್ತಿ ಇದೆ. ಯಾಕೆ ಅಂತ ಹೇಳಿದ್ರೆ ನೀವು ಸಿಕ್ಸರ್ ಬಾರಿಸ್ತೀರಿ, ಯಾಕೆ ಇನ್ನೇನು ಸೋಲ್ಬೇಕು ಅನ್ನೋ ರೇಂಜಲ್ಲಿ ನೀವು ಸಿಕ್ಸರ್ ಹಂಗೆ ಬರ್ತಿರುತ್ತಲ್ಲ, ಅದು ಹೆಂಗಿರುತ್ತೆ ಎನರ್ಜಿ ಸ್ಟಾರ್ಟಿಂಗ್? ಏನಿಲ್ಲ, ಡೆಫಿನೆಟ್ಲಿ ಒಂದು ಒಳ್ಳೆ ಫಾರ್ಮ್, ಒಂದು 2 ಬಾಲ್ ಮಿಡ್ಲಾಗೋದಷ್ಟೇ ಕಾಯ್ಕೊಂಡಿರ್ತೀವಿ ನಾವು. ಒಂದು 2 ಬಾಲ್ ಮಿಡ್ಲಾದರೆ ಆರಾಮಾಗಿ ಗ್ಯಾರಂಟಿ ರನ್ಸ್ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಆಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಈ ವರ್ಷ. ಫೈನಲ್ಸಿಗೆ ಬರೋ ಟೀಮ್ ಅಂತಂದರೆ ಮಿಸ್ಟೇಕ್ಸ್ ಮಾಡಲೇಬೇಕು ಅಂತ ಏನಿಲ್ಲ. ಒಂದು ಮಿಸ್ಟೇಕ್ ಅವೇ ಗೇಮ್ ಹಾಳಾಗತ್ತೆ ಅಷ್ಟೇ. ಬಟ್ ಫೈನಲ್ಸ್ವರೆಗೂ ಬಂದಿದ್ದೀವಿ. ಈ ವರ್ಷ ಒಂದು ಹೆಜ್ಜೆ ಮುಂದೆ ಫೈನಲ್ಸ್ ಗೆಲ್ಲಬೇಕು ಅನ್ನೋ ಒಂದು ಆಸೆ. ಎಲ್ಲ ಸಪೋರ್ಟು ಪ್ರೇಯರ್ಸ್ ನಮ್ಮಲ್ಲಿ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು. ರಾಜೀವ್, ಏನಂತಂದರೆ ಕೆಲವ್ರಿಗೆ ಎಷ್ಟು ಜನ ಟಿಕೆಟ್ ಹೇಗೆ ಯಾವ ಥರ ಎಲ್ಲಿ ನಡೆಯುತ್ತೆ ಎಷ್ಟು ಗಂಟೆಗೆ ಅಂತ ಕೆಲವ್ರಿಗೆ ಗೊತ್ತಿಲ್ಲ, ನಿಮ್ಮ ಮುಖಾಂತರ ಹೇಳೋದಾದರೆ? ಟಿಕೆಟ್ಸ್ ದೇವರನಗಲು ಒಬ್ಬ ಪ್ಲೇಯರಾಗಿ ನಾನೇ ಹೇಳ್ತಾ ಇದ್ದೀನಿ. ನನಗೆ ಕೇಳ್ತಿರೋ ಫ್ರೆಂಡ್ಸಿಗೆ ಟಿಕೆಟ್ಸ್ ಕೊಡೋಕ್ಕಾಗಿಲ್ಲ. ಐ ಆಮ್ ರಿಯಲಿ ಸಾರಿ. ಟಿಕೆಟ್ಸ್ ಈ ವರ್ಷ ತುಂಬ ಚೆನ್ನಾಗಿ ಸೇಲ್ಸ್ ಆಗಿದೆ. ಸ್ಟೇಡಿಯಂ ಫುಲ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಪ್ರಾಬ್ಲಿ ಒಂದು 10-12 ಟಿಕೆಟ್ಸ್ ಒಬ್ಬ ಪ್ಲೇಯರಾಗಿ ನನಗೂ ಸಿಕ್ಕಿರೋದು ಕೂಡ. ಡೆಫಿನೆಟ್ಲಿ ಈ ವರ್ಷ ಫುಲ್ ಸ್ಟೇಡಿಯಂ ಆಗುತ್ತೆ. ಸೊ ನಾವೆಲ್ಲರೂ ನಾಳೆ ಇಷ್ಟೊತ್ತಿಗೆ ಒಂದು ಅನ್ನೋ ಒಂದು ಅಲೆ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ಸ್ಟೇಡಿಯಮಲ್ಲಿ ಸಿಗೋಣ, ಮ್ಯಾಚ್ ಗೆಲ್ತೀವಿ, ನಿಮ್ಮನ್ನು ಖುಷಿ ಪಡಿಸ್ತೀವಿ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್ ರಾಜೀವ್. ಸತತ 1 ತಿಂಗಳಿಂದ ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ಟೀಮು ಪ್ರಾಕ್ಟೀಸ್ನಲ್ಲಿ ತೊಡ್ಕೊಂಡಿದ್ದಾರೆ CC ಆಡೋಕ್ಕೋಸ್ಕರ. ಯಾವ ರೀತಿ ಪ್ರಾಕ್ಟೀಸ್ನಲ್ಲಿ ಮುಳುಗಿದ್ದಾರೆ ನೀವೇ ನೋಡಿ. ರಾಜೀವ್ ಸರ್, ಸ್ವಲ್ಪ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತೀವಿ. ಹೇಳಿ. ಪ್ರಾಕ್ಟೀಸ್ ಹೇಗೆ ನಡೀತಾ ಇದೆ? ತುಂಬ ಚೆನ್ನಾಗಿ ಆಗ್ತದೆ ಪ್ರಾಕ್ಟೀಸು. ಎಷ್ಟು ದಿವಸನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಈ ವರ್ಷನೇ ಕಮ್ಮಿ ಆ್ಯಕ್ಚುಲಿ, ಅಬೌಟ್ 25 ಡೇಸ್ ಮಾಡಿದ್ದೀವಿ. 20 ದಿವಸ ಮ್ಯಾಕ್ಸಿಮಮ್. ಹೆಂಗಿತ್ತು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಿಮ್ಮ? ಆ್ಯಕ್ಚುಲಿ ಇಂಜುರೀಸ್ ಜಾಸ್ತಿ ಇದೆ, ಮ್ಯಾನೇಜ್ ಮಾಡ್ತಾರೆ ಹುಡುಗರೆಲ್ಲ. ಬಟ್ ಒಳ್ಳೆ ಫನ್ ಇದೆ. ಈ ಸರಿ ನಿಮ್ಮ ಸಿಕ್ಸರ್ ಹಾಗೆ ಬರುತ್ತಾ? ಅದು ಗ್ಯಾರಂಟಿ, ಅದು ಯಾವಾಗಲೂ ಬಂದೇ ಬರುತ್ತೆ. ಈ ವರ್ಷ ಸ್ವಲ್ಪ ಗೆಲ್ಲಿಂಗ್ ಕಾಸ್ ಅಂದರೆ ವಿನ್ನಿಗೆ ಹತ್ರವಾಗಲಿ ಅಂತ ನಾನು ದೇವ್ರು ಬಿಡ್ಕೊತೀನಿ. ಸುದೀಪ್ ಸರ್ ನಿಮಗೆ ಟಿಪ್ಸ್ ಏನು ಕೊಟ್ಟಿದ್ದಾರೆ? ಏನು ಸದ್ಯಕ್ಕೆ ಟಿಪ್ಸ್ ಅಂತೇನಿಲ್ಲ. ಮ್ಯಾಚ್ ಶುರು ಆಗಬೇಕು, ಗೇಮ್ ಪ್ಲ್ಯಾನ್ ಮ್ಯಾಚ್ ಇರೋವಾಗುತ್ತೆ. ಇವಾಗ ಸದ್ಯಕ್ಕೇನಿಲ್ಲ. ಪ್ರಾಕ್ಟೀಸ್ ಎಲ್ಲ ಎಲ್ಲಿ ಮಾಡ್ಕೊಂಡಿದ್ರಿ ನೀವು? ಪ್ರಾಕ್ಟೀಸ್ ಇಲ್ಲಿ ಪೆಂಡಲ್ಟನ್ ಪಾರ್ಕ್ ಅಂತ, ಇಲ್ಲಿಂದ ಒಂದು ಸ್ವಲ್ಪ ದೂರ, ಹೆಣ್ಣೂರು ಹತ್ರ. ಫುಲ್ ಪ್ರಾಕ್ಟೀಸ್ ಅಲ್ಲೇ ಮಾಡಿದ್ದು ನಾವು. ಪ್ಲಸ್ ಮ್ಯಾಚಸ್ ಆಡಿದ್ವಿ BGS ಅಲ್ಲಿ. ಯಾಕೆ ನೀವು ಡಯಟ್ ಮಾಡ್ತಿಲ್ವಾ ಏನು ಕತೆ? ಯಾಕೆಂದರೆ ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀರಲ್ಲ. ಹೌದು, ನನ್ನ ಪಾತ್ರಕ್ಕೆ ನಾನು ವೆಯ್ಟ್ ಗೇನ್ ಆಗಿದ್ದೆ. ರಾಘವನ್ ಪಾತ್ರಕ್ಕೆ, ಕಾಲೋನಿ ಸಿನಿಮಾದು. ಪಟ್ಟಂತ ಇಳ್ಸೋಕ್ಕಾಗಲ್ಲ, 20 ದಿವಸ ಪ್ರಾಕ್ಟೀಸ್ ಅಷ್ಟೇ. ಅಟ್ಲೀಸ್ಟ್ 2 ತಿಂಗಳು ಬೇಕು. ನೋಡೋಣ, ಆದಷ್ಟು ಫ್ಲೆಕ್ಸಿಬಿಲಿಟಿ ಇಟ್ಕೊಂಡಿದ್ದೀನಿ. ಹೇಗೆ ಓಡ್ತಾ ಇದೆ ನಿಮ್ಮ ಸಿನಿಮಾ? ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ, ರೆಸ್ಪಾನ್ಸ್ ಚೆನ್ನಾಗಿದೆ. ಬಟ್ ಥಿಯೇಟ್ರ್ಗಳು ಉಳಿಸ್ಕೊಳ್ಳೋದೇ ಕಷ್ಟ ಆಗಿದೆ ಇವಾಗ. ಒಂದು ವಾರಕ್ಕೆ 12 ಸಿನಿಮಾ, 10 ಸಿನಿಮಾ, ಅದೊಂದೇ ಒಂದು ಪ್ರಾಬ್ಲಮ್ ಆಗಿದೆ. ನೋಡಬೇಕು. ಓಕೆ, ಆಲ್ ದ ಬೆಸ್ಟ್. ನಾಳೆ ತೆಲುಗು ಜೊತೆ ಆಡ್ತಿದ್ದೀರಾ, ಯಾವ ಥರ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ? ಬಿಕಾಸ್ ಅವರು ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ತೆಲುಗು ವಾಸ್ ಅ ಗುಡ್ ಟೀಮ್ ಆಲ್ವೇಸ್. ಅವ್ರ ಜೊತೆ ಆಡೋದಕ್ಕೆ ಒಂದು ಖುಷಿ ಇದೆ. ಯಾವಾಗಲೂ ಸಣ್ಣ ಮಿಸ್ಟೇಕ್ಸೇ ಗೇಮನ್ನು ದೂರ ತೊಗೊಂಡೋಗುತ್ತೆ. ಆ ಒಂದು ಸಣ್ಣ ಮಿಸ್ಟೇಕ್ಸ್ ನಾಳೆ ಮಾಡಬಾರ್ದು ಅಂತ ಪ್ರೇ ಮಾಡಬೇಕಷ್ಟೇ, ಆವಾಗ ಚೆನ್ನಾಗಿ. ಎಲ್ಲ ಒಂದು ಕಡೆ ಅದು ಟಫ್ ಟೀಮ್ ಅಂತಲೇ ಹೇಳ್ಬೋದಲ್ಲ ನಮಗೆ? ಹೌದು, ಡೆಫಿನೆಟ್ಲಿ ತೆಲುಗು ವಾರಿಯರ್ಸ್ ಒಳ್ಳೆ ಟೀಮ್. ಸಿಂಪಲ್ ಮಿಸ್ಟೇಕ್ಸ್ ಗೇಮ್ ಹಾಳಾಗ್ಬಿಡುತ್ತೆ. ಸೊ ಆ ಮಿಸ್ಟೇಕ್ಸ್ ನಮ್ಮ ಕಡೆಯಿಂದ ಆಗದೇ ಇರಲಿ ಅಂತ ದೇವರಲ್ಲಿ ಬಿಡ್ಕೊಂಡು ನಾಳೆ ಗೆಲ್ಲಬೇಕು. ಆ್ಯಕ್ಚುಲಿ ಫಸ್ಟ್ ಮ್ಯಾಚ್ ಅಲ್ವಾ, ಸೊ ಗೆಲ್ಲಬೇಕು ಅನ್ನೋ ಕುತೂಹಲ ಜಾಸ್ತಿ ಇದೆ. ಯಾಕೆ ಅಂತ ಹೇಳಿದ್ರೆ ನೀವು ಸಿಕ್ಸರ್ ಬಾರಿಸ್ತೀರಿ, ಯಾಕೆ ಇನ್ನೇನು ಸೋಲ್ಬೇಕು ಅನ್ನೋ ರೇಂಜಲ್ಲಿ ನೀವು ಸಿಕ್ಸರ್ ಹಂಗೆ ಬರ್ತಿರುತ್ತಲ್ಲ, ಅದು ಹೆಂಗಿರುತ್ತೆ ಎನರ್ಜಿ ಸ್ಟಾರ್ಟಿಂಗ್? ಏನಿಲ್ಲ, ಡೆಫಿನೆಟ್ಲಿ ಒಂದು ಒಳ್ಳೆ ಫಾರ್ಮ್, ಒಂದು 2 ಬಾಲ್ ಮಿಡ್ಲಾಗೋದಷ್ಟೇ ಕಾಯ್ಕೊಂಡಿರ್ತೀವಿ ನಾವು. ಒಂದು 2 ಬಾಲ್ ಮಿಡ್ಲಾದರೆ ಆರಾಮಾಗಿ ಗ್ಯಾರಂಟಿ ರನ್ಸ್ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಆಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಈ ವರ್ಷ. ಫೈನಲ್ಸಿಗೆ ಬರೋ ಟೀಮ್ ಅಂತಂದರೆ ಮಿಸ್ಟೇಕ್ಸ್ ಮಾಡಲೇಬೇಕು ಅಂತ ಏನಿಲ್ಲ. ಒಂದು ಮಿಸ್ಟೇಕ್ ಅವೇ ಗೇಮ್ ಹಾಳಾಗತ್ತೆ ಅಷ್ಟೇ. ಬಟ್ ಫೈನಲ್ಸ್ವರೆಗೂ ಬಂದಿದ್ದೀವಿ. ಈ ವರ್ಷ ಒಂದು ಹೆಜ್ಜೆ ಮುಂದೆ ಫೈನಲ್ಸ್ ಗೆಲ್ಲಬೇಕು ಅನ್ನೋ ಒಂದು ಆಸೆ. ಎಲ್ಲ ಸಪೋರ್ಟು ಪ್ರೇಯರ್ಸ್ ನಮ್ಮಲ್ಲಿ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು. ರಾಜೀವ್, ಏನಂತಂದರೆ ಕೆಲವ್ರಿಗೆ ಎಷ್ಟು ಜನ ಟಿಕೆಟ್ ಹೇಗೆ ಯಾವ ಥರ ಎಲ್ಲಿ ನಡೆಯುತ್ತೆ ಎಷ್ಟು ಗಂಟೆಗೆ ಅಂತ ಕೆಲವ್ರಿಗೆ ಗೊತ್ತಿಲ್ಲ, ನಿಮ್ಮ ಮುಖಾಂತರ ಹೇಳೋದಾದರೆ? ಟಿಕೆಟ್ಸ್ ದೇವರನಗಲು ಒಬ್ಬ ಪ್ಲೇಯರಾಗಿ ನಾನೇ ಹೇಳ್ತಾ ಇದ್ದೀನಿ. ನನಗೆ ಕೇಳ್ತಿರೋ ಫ್ರೆಂಡ್ಸಿಗೆ ಟಿಕೆಟ್ಸ್ ಕೊಡೋಕ್ಕಾಗಿಲ್ಲ. ಐ ಆಮ್ ರಿಯಲಿ ಸಾರಿ. ಟಿಕೆಟ್ಸ್ ಈ ವರ್ಷ ತುಂಬ ಚೆನ್ನಾಗಿ ಸೇಲ್ಸ್ ಆಗಿದೆ. ಸ್ಟೇಡಿಯಂ ಫುಲ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಪ್ರಾಬ್ಲಿ ಒಂದು 10-12 ಟಿಕೆಟ್ಸ್ ಒಬ್ಬ ಪ್ಲೇಯರಾಗಿ ನನಗೂ ಸಿಕ್ಕಿರೋದು ಕೂಡ. ಡೆಫಿನೆಟ್ಲಿ ಈ ವರ್ಷ ಫುಲ್ ಸ್ಟೇಡಿಯಂ ಆಗುತ್ತೆ. ಸೊ ನಾವೆಲ್ಲರೂ ನಾಳೆ ಇಷ್ಟೊತ್ತಿಗೆ ಒಂದು ಅನ್ನೋ ಒಂದು ಅಲೆ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ಸ್ಟೇಡಿಯಮಲ್ಲಿ ಸಿಗೋಣ, ಮ್ಯಾಚ್ ಗೆಲ್ತೀವಿ, ನಿಮ್ಮನ್ನು ಖುಷಿ ಪಡಿಸ್ತೀವಿ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್ ರಾಜೀವ್.